ಸೊ ನಾನು ಫಸ್ಟ್ ಏನು ಮಾಡಿದ್ದೀನಿ ಅಂದರೆ ಕಾಬೂಲ್ ಕಡಲೆ ಮತ್ತು ಬೀನ್ಸು ಕಿಡ್ನಿ ಬೀನ್ಸ್ನ ಫಸ್ಟು ಬೇಯಿಸಿಟ್ಕೊಂಡಿದ್ದೀನಿ, ನೋಡ್ತಿರ್ಬೋದು ನೀವು ಬೇಯಿಸಿಟ್ಕೊಂಡಿದ್ದೀನಿ. ಸೊ ಇವಾಗ ಯಾವ ರೀತಿ ಸಲಾಡ್ ಮಾಡೋದು ಅಂದರೆ ತುಂಬ ಸಿಂಪಲ್ಲು ಮತ್ತು ಹೆಲ್ತಿ ಸಲಾಡು ಮತ್ತು ರಿಚ್ ಪ್ರೋಟೀನ್ ಇರುತ್ತೆ. ಸೊ ಇವಾಗ ನಾನು ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ. ಈ ಆನಿಯನ್ ಕಟ್ ಮಾಡಿಕೊಂಡು ಒಂದು ಆನಿಯನ್ನ ಸಣ್ಣದಾಗಿ ಸ್ಮಾಲಾಗಿ ಕಟ್ ಮಾಡಿಕೊಂಡು ಅದನ್ನು ಹಾಕೋತಾ ಇದ್ದೀನಿ. ನೆಕ್ಸ್ಟು ಕ್ಯಾರೆಟ್ ತುರ್ಕೊಂಡಿದ್ದೀನಿ, ಕ್ಯಾರೆಟ್ನೂ ಕೂಡ ಹಾಗೆ ಹಾಕ್ತೀನಿ. ಇದೆಲ್ಲ ರಾ ಇರುತ್ತೆ. ಮತ್ತು ಟೊಮೊಟೊ ಒಂದು ತೊಗೊಂಡಿದ್ದೀನಿ. ಸೊ ಟೊಮೊಟೊ ಕೂಡ ಒಂದನ್ನು ಹಾಕ್ತಾಯಿದ್ದೀನಿ. ಸೊ ಇದನ್ನೆಲ್ಲ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ರಾ ಇದೆ, ಯಾವುದೇ ರೀತಿ ಏನು ಫ್ರೈ ಆಗಲಿ ಏನು ಬೇಯಿಸ್ಕೊಂಡಿಲ್ಲ, ಎಲ್ಲ ರಾ ಇದೆ. ಓನ್ಲಿ ಕಾಳನ್ನು ಮಾತ್ರ ನಾನು ಬೇಯಿಸ್ಕೊಂಡಿದ್ದೀನಿ. ಈಗ ನೀವು ನೋಡ್ತಿರ್ಬೋದು ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟಾದಮೇಲೆ ಇವಾಗ ಅದಕ್ಕೆ ಕಾಯಿ ತುರಿ ಸ್ವಲ್ಪ ಮತ್ತು ಕೊತ್ತಂಬರಿ ಸೊಪ್ಪು, ಆಯಿತಾ. ಸೊ ಇವೆರಡನ್ನೂ ಕೂಡ ನಾನು ಹಾಕ್ತಾಯಿದ್ದೀನಿ. ಸೊ ಇದನ್ನು ಹಾಕಿಬಿಟ್ಟು ಮತ್ತು ಈಗ ನಾನು ಇದನ್ನು ಒಂದೊಳ್ಳೆ ಮಿಕ್ಸ್ ಕೊಡಿ. ಯಾಕೆಂದರೆ ಚೆನ್ನಾಗಿ ಅದು ಮಿಕ್ಸ್ ಆದರೆ ನಿಮಗೆ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ. ಈಗ ನಿಮಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಸಾಲ್ಟು ಮತ್ತು ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಖಾರ ಬೇಕು ಅದನ್ನು ನೋಡಿಕೊಂಡು ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳಿ ಮತ್ತು ಸಾಲ್ಟ್ ಹಾಕಿ ಮತ್ತು ಇನ್ನೊಂದು ಸಲ ಏನು ಮಾಡಿ ಮಿಕ್ಸ್ ಮಾಡಿ. ಯಾಕೆಂದರೆ ಒಂದೊಂದು ಮಿಕ್ಸ್ ಮಾಡಿದಾಗ ಅದು ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅನ್ನೋದು ಒಂದೇ ಒಂದು ಉದ್ದೇಶ ಅಷ್ಟೇ, ಅದಕ್ಕೋಸ್ಕರ ಇಟ್ಟಿದ್ದೀನಿ. ನೀವು ನೋಡ್ತಿರ್ಬೋದು. ಈಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ಸ್ವಲ್ಪ ಕ್ವಾಂಟಿಟಿಗೆ ಮಾತ್ರ ಲೆಮನ್ ಏನಿದೆಯಲ್ಲ ಲೆಮನ್ನ ಹಾಕ್ತಾಯಿದ್ದೀನಿ. ಸೊ ನೀವು ಲೆಮನ್ ಹಾಕಿ ತುಂಬ ಚೆನ್ನಾಗಿರುತ್ತೆ. ಅದನ್ನು ಹಾಕಿದ್ರೇ ಸಲಾಡು ಟೇಸ್ಟ್ ಕೊಡುತ್ತೆ. ಸೊ ನಮ್ಮ ಮನೇಲಿ ಕೆಲವರು ಲೆಮನ್ ತಿನ್ನಲ್ಲ, ಅದಕ್ಕೆ ಸಪ್ರೇಟಾಗಿ ನಾನು ಹಾಕ್ಕೊಂಡು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಈಗ ಹಾಕ್ದಾಗ ನೀವು ನೋಡ್ತಿರ್ಬೋದು ಎಷ್ಟು ನೀಟಾಗಿ ಚೆನ್ನಾಗಿ ಕಾಣ್ತಿದೆ, ನೋಡೋಕೆ ರಿಚ್ ಆಗಿದೆ ಅಂತ. ಸೊ ನಾನು ನಮ್ಮ ಹಸ್ಬೆಂಡ್ ಕೊಟ್ಟು ಕೇಳಿದೆ ಹೇಗಿದೆ ಟೇಸ್ಟ್ ಮಾಡಿ ನೋಡಿ ಅಂತ. ಸೊ ಅವರು ಚೆನ್ನಾಗಿದೆ ಅಂತ ಹೇಳಿದ್ರು.